ನೋಡಿ ಎರಡೂ ಕಡೆಯಲ್ಲಿ ಚಂದ ಬೆಂದಿದೆ. ಹೇಗೆ ಬಂದಿದೆ ನೋಡಿ ನಮ್ಮ ಪೈನಾಪಲ್ ದೋಸೆ. ತುಂಬ ತೆಳುವಾಗಿ ಸಾಫ್ಟ್ ಇದೆ. ಕಣ್ಣುಕೊಂಡು ನೋಡಿ ಹೇಗೆ ಬಿದ್ದಿದೆ. ನಮಗೆ ಪೈನಾಪಲ್ದೇ ಪರಿಮಳ ಬರ್ತದೆ ಫ್ರೆಂಡ್ಸ್. ನೋಡಿ ನಮ್ಮ ಮನೆಯಲ್ಲಿ ಆದಂತಹ ಅನನಾಸು ಪೈನಾಪಲ್ ಕಲರ್ ಎಲ್ಲ ಚೇಂಜ್ ಆಗ್ತಾ ಬಂದಿದೆ. ಒಳ್ಳೆ ಹಣ್ಣಾಗ್ತಾ ಬಂದಿದೆ ಗಿಡದಲ್ಲಿ. ನೋಡಿ ಒಳ್ಳೆ ಕೆಂಪು ಕೆಂಪು ಹಳದಿಯಾಗಿ ಕಾಣ್ತಾ ಉಂಟು. ಸ್ವಲ್ಪ ಕಷಿದ್ದಾಗಿ ಉಂಟು ಅನನಾಸು. ಭಾರಿ ಒಳ್ಳೆ ಪರಿಮಳ ಬರ್ತಾ ಉಂಟು. ಇಷ್ಟೇ ದೊಡ್ಡದಾಗುದು, ಇನ್ನೂ ದೊಡ್ಡದಾಗುದಿಲ್ಲ ಕಾಣ್ತದೆ. ಇದರಲ್ಲಿ ಇವತ್ತು ಒಳ್ಳೆ ಅನಾನಸ್ ಇದು ದೋಸೆ ಮಾಡುವ. ಭಾರಿ ರುಚಿ ಆಗ್ತದೆ. ಮನೇಲಿ ಮಕ್ಕಳಿದ್ರೆ ಉಂಟಲ್ಲ ಭಾರಿ ಇಷ್ಟ ಆಗುವಂಥ ಒಂದು ರೆಸಿಪಿ. ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮೀಟರ್. ನೋಡಿ, ನಮ್ಮ ಇವತ್ತಿನ ದೋಸೆಗೆ ಇಡೀ ಪೈನಾಪಲ್ ಬೇಡ, ಇದರಲ್ಲಿ ಅರ್ಧ ಮಾತ್ರ ಸಾಕು. ಮತ್ತೆ ಇದರ ಬುಡ ತಲೆ ಎಲ್ಲ ತೆಗಿಬೇಕು. ಇದು ನೋಡಿ ಗಿಡ, ಇದನ್ನೇ ನೀವು ಉಂಟಲ್ಲ ಕಟ್ ಮಾಡಿ ಮತ್ತೆ ನೆಲದಲ್ಲಿ ಇಟ್ಟು ನಟ್ರೆ ಉಂಟಲ್ಲ ಜೀವ ಆಗ್ತದೆ. ಮತ್ತೆ ಅದರಿಂದ ಮತ್ತೆ ಪೈನಾಪಲ್ ಆಗ್ತದೆ. ಈಗ ಕಟ್ ಮಾಡ್ತಿದ್ದೇನೆ ನಾನು. ಇದೇ ಪೋರ್ಷನ್ ನಾವು ನಡ್ಬೇಕು. ಮಣ್ಣಿನ ಅಡಿಯಲ್ಲಿ ನಟ್ರೆ ಅದೇ ಜೀವ ಹಿಡಿತದೆ. ಮತ್ತೆ ಹೊರಗಡೆ ಜೋರ್ ಮಳೆ ಬರ್ತಾ ಉಂಟಾಯ್ತಾ, ನಂದು ಸ್ವರನೇ ಕೇಳ್ತಾ ಇಲ್ಲ. ಸ್ವಲ್ಪ ಸ್ವರ ಕಡಿಮೆ ಆದ್ರೆ ಬೇಜಾರು ಮಾಡ್ಕೋಬೇಡಿ. ಮುಳ್ಳು ಎಷ್ಟಾಗ್ತದೆ ಅಷ್ಟು ತೆಗಿಬೇಕು. ಮನೆಯಲ್ಲೇ ಆದ ಪೈನಾಪಲ್ ಆಗಿರೋದ್ರಿಂದ ಸ್ವಲ್ಪ ರುಚಿ ಜಾಸ್ತಿ ಇರ್ತದೆ, ಮತ್ತೆ ಫ್ರೆಶ್ ಇರ್ತದೆ. ಮುಳ್ಳೆಲ್ಲ ತೆಗ್ದಾಯ್ತು. ಎಷ್ಟಾಗ್ತದೆ ಅಷ್ಟು ತೆಗ್ದೆ ನಾನು. ಇಷ್ಟು ಮಾತ್ರ ಸಾಕು. ಇದರಲ್ಲಿ ಮುಂಜಿ ಏನಿಲ್ಲ ನೋಡಿ. ಈ ತರ ಮುಳ್ಳೇನಾದ್ರೂ ಮತ್ತೆ ಕಂಡು ಅದನ್ನು ತೆಗಿದ್ರೆ ಆಯ್ತು. ಇದನ್ನು ಇವಾಗ ಸಣ್ಣದಾಗಿ ಕಟ್ ಮಾಡುವ. ಮತ್ತೆ ಮಿಕ್ಸಿಗೆ ಹಾಕ್ಲಿಕ್ಕೆ ಉಂಟು. ಹಾಗೆ ಯಾವ ಶೇಪಲ್ಲಿ ಬೇಕಾದ್ರೆ ಕಟ್ ಮಾಡಿದ್ರೆ ಆಯ್ತು. ಮಿಕ್ಸಿಗೆ ಫಸ್ಟಿಗೆ ಪೈನಾಪಲ್ ಅನ್ನು ಹಾಕೊಳ್ಳುವ. ಅದರ ಒಟ್ಟಿಗೆ ಬೆಲ್ಲ, ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೇನೆ. ಒಂದು ಅರ್ಧ ಕಡಿ ತೆಂಗಿನಕಾಯಿಯನ್ನು ತುರಿದು ತಗೊಂಡಿದ್ದೇನೆ. ಇಷ್ಟನ್ನು ಒಟ್ಟಿಗೆ ಹಾಕಿ ನುಣ್ಣಗೆ ರುಬ್ಬುವ. ನೀರೇನು ಸೇರಿಸೋದು ಬೇಡ. ಪೈನಾಪಲ್ ಬೆಲ್ಲ ಹಾಗೆ ತೆಂಗಿನಕಾಯಿ ನುಣ್ಣಗೆ ರುಬ್ಬಿಕೊಂಡಾಯ್ತು. ಎಷ್ಟು ನೀರು ಬಿಟ್ಟುಕೊಂಡಿದೆ ನೋಡಿ. ನಾನು ಸ್ವಲ್ಪ ಕೂಡ ನೀರು ಸೇರಿಸಲಿಲ್ಲ. ಬೆಲ್ಲ ಹಾಗೆನ ಪೈನಾಪಲ್ ಫುಲ್ ನೀರು ಬಿಟ್ಟಿದೆ ನೋಡಿ. ನಾನಿಲ್ಲಿ 1 ಲೋಟದಷ್ಟು ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ. ಅದಕ್ಕೆ 1/4 ಚಮಚದಷ್ಟು ಮೆಂತೆ ಹಾಕಿದ್ದೇನೆ. ಮೆಂತೆ ಹಾಕಿದ್ರೆ ಸ್ವಲ್ಪ ದೋಸೆ ಸ್ಮೂತ್ ಆಗಿ ಬರ್ತದೆ ಅಂತ ಹೇಳಿ ಎರಡನ್ನು ಒಟ್ಟಿಗೆ ನೆನೆಸಿಟ್ಟಿದ್ದೆ. ಒಂದು 2 ಗಂಟೆಗಳ ಕಾಲ ಅಕ್ಕಿಯನ್ನು ಚೆಂದ ನೆನೆಸಿದ ನಂತರ ಈ ಮಿಶ್ರಣಕ್ಕೆ ಅಕ್ಕಿಯನ್ನು ಸೇರಿಸುವ. ನಾವು ಫಸ್ಟಿಗೆ ನೀರು ಸೇರಿಸಿ ಅಕ್ಕಿಯನ್ನು ರುಬ್ಬಿಕೊಳ್ಳಿಕ್ಕಿಲ್ಲ. ಈ ಪೈನಾಪಲ್ ಎಲ್ಲ ನೀರು ಇರ್ತದೆ ನೋಡಿ, ಅದೆಲ್ಲ ಎಷ್ಟು ನೀರು ಬಿಟ್ಕೊಳ್ತದೆ ನೋಡಿಕೊಂಡು ಅಕ್ಕಿಯನ್ನು ಲಾಸ್ಟಿಗೆ ಸೇರಿಸಲಿಕ್ಕೆ. ಇನ್ನಿದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಶಿನ ಸೇರಿಸುವ. ಹಾಗೆಯೇ ಚಿಟಿಕೆ ಉಪ್ಪು. ಇವಾಗ ಇದನ್ನು ನುಣ್ಣಗೆ ರುಬ್ಬುವ ನೋಡಿ. ಸ್ವಲ್ಪ ಕೂಡ ಇವಾಗಲೂ ನೀರು ಸೇರಿಸ್ತಿದ್ದೆ ನಾನು. ಇಷ್ಟು ಹಿಟ್ಟು ನೀರಾದರೆ ಸಾಕು ನೋಡಿ. ಇದು ಪೈನಾಪಲ್ ಮತ್ತು ಬೆಲ್ಲದ ಮಿಶ್ರಣದ ನೀರು ನೋಡಿ. ನಮ್ಮ ಹಿಟ್ಟೆಲ್ಲ ರೆಡಿ ಆಯಿತು. ಚೆಂದ ಮಿಕ್ಸ್ ಮಾಡುವ. ಇನ್ನಿದ್ದನ್ನು ಒಂದು 7 ರಿಂದ 8 ಗಂಟೆಗಳ ಕಾಲ ಹಾಕಿ ಬಿಡುವ. ಒಳ್ಳೆ ಹುಳಿ ಬರ್ತದೆ ಅವಾಗ. ದೋಸೆ ಸ್ಮೂತಾಗಿ ಕಣ್ಣು ಬೀಳ್ತದೆ ಅವಾಗ. ಒಂದು 7-8 ಗಂಟೆಗಳ ಕಾಲ ಹಾಗೆ ಹುಳಿ ಬಂದಿದೆ ನೋಡಿ. ಇವಾಗ ಇದನ್ನು ಸರಿ ಮಿಕ್ಸ್ ಮಾಡುವ ನೋಡಿ. ಫೈನಲ್ ಆಗಿ ನಮ್ಮ ಹಿಟ್ಟು ಈ ಹದಕ್ಕೆ ಬಂದರೆ ಆಯಿತು. ನಮ್ಮ ಹಿಟ್ಟೆಲ್ಲ ರೆಡಿಯಾಗಿದೆ. ಇನ್ನು ನಾವು ದೋಸೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ದೋಸೆ ಮಾಡಲಿಕ್ಕೆ ಕಲ್ಲು ಇಟ್ಟಿದ್ದೇನೆ. ಕಲ್ಲು ಸ್ವಲ್ಪ ಬಿಸಿ ಆಗ್ತಾ ಉಂಟು. ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದೇನೆ. ಇನ್ನು ಒಂದೊಂದೇ ಸೌಟು ದೋಸೆ ಹಾಕೊಳ್ತಾ ಬರುವ. ತುಂಬ ತೆಳುವಾಗಿ ಮಾಡೋದು ಬೇಡ. ಈ ಸೈಡ್ ದೋಸೆ ಮಾಡಿದರೆ ಸಾಕಾಗ್ತದೆ ನೋಡಿ. ಹುಳಿ ಬಂದಿರೋದ್ರಿಂದ ಹೇಗೆ ಕಣ್ಣು ಬರ್ತಾ ಉಂಟು ನೋಡಿ. ನಾರ್ಮಲ್ ಆಗಿ ನೀವು ಮನೆಯಲ್ಲಿ ಉದ್ದಿನ ದೋಸೆ ಮಾಡ್ತಾ ಇರ್ತೀರಾ. ಇವತ್ತಿನ ನಮ್ಮ ದೋಸೆ ಸ್ವಲ್ಪ ಸ್ಪೆಷಲ್, ಪೈನಾಪಲ್ ದೋಸೆ. ನಾವು ದೋಸೆ ಹಾಕಿ ತಿನ್ನಬೇಕಾದ್ರೆ ಕೂಡ ಈ ಪೈನಾಪಲ್ದೇ ಫ್ಲೇವರ್, ಅದರದ್ದೇ ಸ್ಮೆಲ್ ಬರ್ತಾ ಇರ್ತದೆ. ಭಾರಿ ಸೂಪರ್ ಆಗಿರ್ತದೆ. ಇದನ್ನು ಒಂದ್ಸಲ ಟ್ರೈ ಮಾಡಿ ಆಯಿತಾ. ಈ ಪೈನಾಪಲಿಂದ ಜ್ಯೂಸ್ ಎಲ್ಲ ಮಾಡಿ ಕುಡಿತಿರ್ತೀರ ನೀವು. ಈ ದೋಸೆ ಒಂದು ಸ್ಪೆಷಲ್ ರೆಸಿಪಿ, ನೀವು ಟ್ರೈ ಮಾಡಲೇಬೇಕು. ಹೇಗೆ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಮನೆಯಲ್ಲಿ ಮಾಡಿದರೆ. ನೋಡಿ, ಒಂದು ಸೈಡಲ್ಲಿ ಚೆಂದ ಬೆಂದಿದೆ. ನಿಧಾನಕ್ಕೆ ತಿರುಗಿಸಿ ಹಾಕೋಬೇಕು.
ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ನೋಡಿ ಎರಡೂ ಕಡೆಯಲ್ಲಿ ಚಂದ ಬೆಂದಿದೆ. ಹೇಗೆ ಬಂದಿದೆ ನೋಡಿ ನಮ್ಮ ಪೈನಾಪಲ್ ದೋಸೆ. ತುಂಬಾ ತೆಳುವಾಗಿ ಸಾಫ್ಟ್ ಇದೆ. ಕಣ್ಣುಕೊಂಡು ನೋಡಿ ಹೇಗೆ ಬಿದ್ದಿದೆ. ನಮಗೆ ಪೈನಾಪಲ್ ಇದ್ದೇ ಪರಿಮಳ ಬರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಬಂದಿದೆ ನಮ್ಮ ಪೈನಾಪಲ್ ದೋಸೆ. ಈ ಕಲರ್ ಇರ್ಬೋದು, ಕಲರಿಗೆ ನಾನು ಅರಶಿನ ಸ್ವಲ್ಪನೇ ಹಾಕಿರೋದು, ಮತ್ತೆ ಎಲ್ಲ ಪೈನಾಪಲ್ ಇದೆ ಕಲರ್. ಅದು ಬಾರಿ ಸೂಪರ್ ಹಾಕಿರ್ತದೆ. ತುಂಬಾ ಸಾಫ್ಟ್ ಆಗಿ ಕಣ್ಣು ಬಿದ್ದು ಚಂದ ಬಂದಿದೆ. ನೀವು ಕೂಡ ಈ ಪೈನಾಪಲ್ ಎಲ್ಲಿಯಾದ್ರೂ ಸಿಕ್ಕಿದ್ರೆ ಮನೆಯಲ್ಲಿ ಈ ದೋಸೆಯನ್ನು ಟ್ರೈ ಮಾಡಿ. ಬಾರಿ ಸೂಪರ್ ಆಗಿರ್ತದೆ. ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ನಾನು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.